ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ದಲಿತ ನಾಯಕರು ಆಗಿರುವಂತಹ ಸಾಮಾನ್ಯ ಗೋವಿಂದ ಕಾರಜೋಳ ಅವರ ಮೇಲೆ ಚಿತ್ರದುರ್ಗದಲ್ಲಿ ಹಲ್ಲೆಗೆ ಪ್ರಯತ್ನ ಮಾಡಿರೋದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆ ನಡೆಸೋದಕ್ಕೆ ದುಷ್ಪ್ರೇರಣೆಯನ್ನು ಮಾಡಿ ಒಳಸಂಚನ್ನ ಮಾಡಿರೋದರಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ, ಕಾಂಗ್ರೆಸ್ಸಿನ ಕೈವಾಡ ಇದೆ ಅಂತ ಹೇಳಿ ನಾನು ಆರೋಪವನ್ನು ಮಾಡ್ತೇನೆ. ಕಾರಣ ಏನು ಅಂದರೆ, SCP TSP ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡಿದೆ. ಇದು ದಲಿತ ಸಮುದಾಯಗಳಿಗೆ ಅರ್ಥ ಆದರೆ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅನ್ನುವಂತಹ ಭಯ ಈ ಸರ್ಕಾರಕ್ಕೆ ಇದೆ. ಹಾಗಾಗಿ ದಲಿತ ಮುಖಂಡರುಗಳಿಗೆ ಈ ವಿಷಯ ಗೊತ್ತಾಗಬಾರದು ಅನ್ನೋದಕ್ಕಾಗಿ ಇನ್ನು ಮುಂದೆ ಇದನ್ನು ತಿಳಿಸುವಂತಹ ಪ್ರಯತ್ನ ಯಾರೂ ಕೂಡ ಮಾಡಬಾರದು ಅನ್ನುವಂತಹ ದುರುದ್ದೇಶವನ್ನು ಇಟ್ಕೊಂಡು ದಲಿತ ನಾಯಕರಾಗಿರುವಂತಹ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನು ಮಾಡಿಸಲಿಕ್ಕೆ ಕಾಂಗ್ರೆಸ್ ತನ್ನ ತೆರೆಮರೆಯ ಕೆಲಸವನ್ನು ಮಾಡಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಹೇಗೆ ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂದರೆ, ಗೃಹಜ್ಯೋತಿ ಯೋಜನೆಗೆ SCP TSPಯಲ್ಲಿ 2,400 ಕೋಟಿಯನ್ನು ಇಟ್ಟಿದ್ದಾರೆ. ಗೃಹಜ್ಯೋತಿಯಲ್ಲಿ 2,400 ಕೋಟಿ ಇಟ್ಟಿದ್ದಾರೆ. ಅದೇ ರೀತಿ ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆಯಲ್ಲಿ 2,800 ಕೋಟಿ ಇಟ್ಟಿದ್ದಾರೆ. ಹಿಂದಿನ ಸರ್ಕಾರವೇ ಮಾಡಿತ್ತು. ಕುಟೀರ ಜ್ಯೋತಿ ಮತ್ತು ಭಾಗ್ಯ ಜ್ಯೋತಿಯಲ್ಲಿ ಏನು SCP TSP ಹಣ 2,800 ಕೋಟಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 90% ದಲಿತರು ಕವರ್ ಆಗಿರೋದು. ಆ ಹಣವನ್ನು ಹಾಗೇ ಇಟ್ಟು ಮತ್ತೆ ಗೃಹ ಜ್ಯೋತಿಯಲ್ಲಿ 2,400 ಕೋಟಿ ಹೋಗ್ತದೆ. ಅಂದರೆ 90% ಕವರ್ ಆಗಿರುವಂತಹ ದಲಿತ ಮನೆಗಳಿಗೆ ಮತ್ತೆ ಹೊಸದಾಗಿ ಹೇಗೆ ಕೊಡ್ತೀರಿ? ಅದಕ್ಕೆ 2,400 ಕೋಟಿಯನ್ನು ಹೇಗೆ ಬಳಸ್ತೀರಿ ನೀವು? ಇದು ದಲಿತ ಸಮುದಾಯಗಳಿಗೆ, ದಲಿತ ಸಂಘಟನೆಗಳಿಗೆ, ದಲಿತ ಮುಖಂಡರುಗಳಿಗೆ ಇದು ಗೊತ್ತಾಯಿತು ಅಂತ ಹೇಳಿದರೆ ಈ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 10,000 ಕೋಟಿಯನ್ನು ದಲಿತ ಸಮುದಾಯಕ್ಕೆ ವಾಪಸ್ ಕೊಡಬೇಕಾಗುತ್ತೆ. ಆ ಭಯ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ. ಹಾಗಾಗಿ ದಲಿತರು ಜಾಗೃತ ಆಗಬಾರದು. ಏನು ಸರ್ಕಾರ ದಲಿತರ ಕಣ್ಣಿಗೆ ಮಣ್ಣೆ ಎರಚಿದೆ, ಇದು ಗೊತ್ತಾಗಬಾರದು ಅನ್ನುವಂತಹ ಷಡ್ಯಂತ್ರದ ಭಾಗವಾಗಿ ಇದು ಎಲ್ಲಿಯೂ ಕೂಡ ಯಾರೂ ಕೂಡ ಇದನ್ನು ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಭಯವನ್ನು ಹುಟ್ಟಿಸೋದಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳು, ದಲಿತ ಸಮಾಜದ ಬಹಳ ದೊಡ್ಡ ನಾಯಕ ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನು ಮಾಡಿ ಆ ಮೂಲಕ ದಲಿತ ಜಾಗೃತ ಮನಸ್ಸುಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಸರ್ಕಾರದ ವಿರುದ್ಧ ಈ ರೀತಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬಾರದು.